ನಮಸ್ಕಾರ ಎಲ್ರಿಗೂ. ಇವತ್ತಿನ ನನ್ನ ಪ್ರಶ್ನೆ ಏನಪ್ಪ ಅಂದರೆ ಫ್ಲರ್ಟ್ ಅಂದರೆ ನಾವು ಗೂಗಲ್ ಮಾಡಿದಾಗ ಡಿಕ್ಷನರಿಗೆ ಅಂತ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ನಮಗೆ ಬದಲಾವಣೆ ಅಂತ ಬರುತ್ತೆ ಅಥವಾ ಚೇಂಜಸ್ ಅಂತ ಬರುತ್ತೆ. ನಿಜಕ್ಕೂ ಫ್ಲರ್ಟ್ ಅಂದರೆ ಮನುಷ್ಯನಿಗೆ ಏನಾದರೂ ಒಂದು ಇಮ್ಯುಲೇಟ್ ಕ್ರಿಯೇಟ್ ಮಾಡುತ್ತಾ ಅಥವಾ ಖಿನ್ನತೆಗೆ ಕರ್ಕೊಂಡು ಹೋಗುತ್ತಾ? ಏನಕ್ಕೆ ಫ್ಲರ್ಟನ್ನು ಒಂದು ವಿಚಾರ ಅಂತ ಬಂದಾಗ ನಾವುಗಳು ನಮ್ಮಲ್ಲಿರುವಂಥ ಸಹಜ ಮನೋಸ್ಥಿತಿಗಳು ತಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ಮಾಡ್ಕೋತಾ ಇರ್ತಾರೆ ಅಥವಾ ಅದಕ್ಕೆ ಎದುರೋದು ಯಾಕೆ? ಹಾಗಿದ್ರೆ ಫ್ಲರ್ಟ್ ಅನ್ನೋದು ಎಲ್ಲಿದೆ? ನಮ್ಮಲ್ಲಿದೆಯಾ, ನಮ್ಮ ವ್ಯಕ್ತಿತ್ವದಲ್ಲಿದೆಯಾ, ಅಥವಾ ನಮ್ಮದೇ ತರಹದ ಇನ್ನೊಂದು ವ್ಯಕ್ತಿತ್ವದಲ್ಲಿದೆಯಾ? ಚೇಂಜಸ್ ಅಂತ ಕರೀತಾರೆ. ಈಗ ನಿಮಗೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ. ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಗರ್ಲ್, ಬಾಯ್, ಮ್ಯಾನ್, ವುಮೆನ್ ರಿಲೇಷನ್ಶಿಪ್ಪಲ್ಲಿರ್ತಾರೆ, ಫ್ರೆಂಡ್ಶಿಪ್ಪಲ್ಲಿರ್ತಾರೆ, ಬ್ರೇಕಪ್ ಅಂತ ಆಗುತ್ತೆ, ಮತ್ತದೇ ಬದಲಾವಣೆ ಅಂತ ಆಗುತ್ತೆ. ಈ ಬದಲಾವಣೆಯನ್ನು ನಾವು ಫ್ಲರ್ಟ್ ಅಂತ ಕರಿತಾ ಹೋಗ್ತೀವಿ, ಮತ್ತೊಂದು ರೀತಿಯಲ್ಲಿ ಮೋಸ ಅಂತ ಕರಿತಾ ಹೋಗ್ತೀವಿ. ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಕನ್ಫ್ಯೂಸ್ ಆಗ್ತಿದೆಯಲ್ವ? ಆದರೂ ಪರವಾಗಿಲ್ಲ. ನಾವು ಪ್ರತಿ ದಿವಸ ಅಂತ ಬಂದಾಗ, ಮಾರ್ನಿಂಗ್ ಅಂತ ಬಂದಾಗ ಬ್ರೇಕ್ಫಾಸ್ಟ್ ಏನಿರುತ್ತೆ? ಲೆಮನ್ ರೈಸ್ ಇರುತ್ತೆ. ಆಫ್ಟರ್ನೂನ್ ಅಂತ ಬಂದಾಗ ಏನಿರುತ್ತೆ? ಕರ್ಡ್ ರೈಸ್ ಇರುತ್ತೆ ಅಥವಾ ಮೀಲ್ಸ್ ಇರುತ್ತೆ. ಹೇಗೆ ಈವ್ನಿಂಗ್ ಅಂತ ಬಂದಾಗ ಏನೋ ಒಂದು ಮಿಲ್ಕ್ ರೈಸ್ ಅಥವಾ ಗೀ ರೈಸ್ ಅಂತ ಇರುತ್ತೆ. ಏನಾಯಿತು? ಒನ್ ಡೇಯಲ್ಲಿ 3 to 4 ಈ ವೆರೈಟೀಸಲ್ಲಿ ಫುಡ್ಡನ್ನು ತಿನ್ಕೊಬಂದ್ವಿ. ಇನ್ನು ವಾರದಲ್ಲಿ 7 ಡೇಸ್ ಬರುತ್ತೆ. ಈ 7 ಡೇಸಲ್ಲಿ ಪ್ರತಿ ದಿವಸ ಒಂದೇ ಬಟ್ಟೆಯನ್ನು, ಒಂದೇ ಕಲರ್ನ ಕ್ಲೋತ್ಸನ್ನು ನಾವು ವೇರ್ ಮಾಡ್ತೀವ? ಖಂಡಿತ ಇಲ್ಲ ಗುರು. ಸೊ ಹಾಗಿದ್ರೆ ಏನು? ಪ್ರತಿ ದಿವಸ ಅಂತ ಬಂದಾಗ ಕಲರ್ಸನ್ನು ಚೇಂಜಸ್ ಮಾಡ್ತಿರ್ತೀವಿ. ಸೊ ಈ ನಮ್ಮ ಮನುಷ್ಯನ ಕಾಲಘಟ್ಟದಲ್ಲಿ ಇವನೇನು ಮಾಡ್ತಾನೆ ಅಂತಂದರೆ, 5 years ಒಬ್ಬರ ಜೊತೆ ಇರ್ತಾನೆ, ಇನ್ನು 5 years ಇನ್ನೊಬ್ಬರ ಜೊತೆ ಇರ್ತಾನೆ, 6 months ಒಬ್ಬರ ಜೊತೆ ಇರ್ತಾನೆ, 3 months ಒಬ್ಬರ ಜೊತೆ ಇರ್ತಾನೆ. ಅಂದರೆ ಜನಗಳು ಹಿಂಗೆ ಸೀಸನ್ ವೈಸ್ ಇಷ್ಟ ಆಗ್ತಿರ್ತಾರೆ, ಸೀಸನ್ ವೈಸ್ ಬದಲಾಗ್ತಾನೆ ಇರ್ತಾರೆ. ಇದಕ್ಕೆ ನಾವೆಲ್ಲ ಹೆಂಗೆ ಕರಿತೀವಿ ಅಂದರೆ ಫ್ಲರ್ಟ್ ಅಂತ ಕರಿತಾ ಹೋಗ್ತೀವಿ. ಹಾಗಿದ್ರೆ ಫ್ಲರ್ಟ್ ಅನ್ನೋದು ಎಲ್ಲಿ ಪ್ರಾಕ್ಟೀಸಸ್ ಆಗಿದೆ? ನಿಜಕ್ಕೂ ಬದಲಾವಣೆ ಅನ್ನೋದು ಎಲ್ಲಿ ಪ್ರಾಕ್ಟೀಸ್ ಆಗಿದೆ ಅಂತಂದರೆ, ನಾವು ತಿನ್ನುವಂಥ ಫೂಡಲ್ಲಿ, ನಾವು ಹಾಕುವಂಥ ಬಟ್ಟೆಗಳಲ್ಲಿ, ನಾವು ಓದುವಂಥ ವಿಚಾರಗಳಲ್ಲಿ. ಈಗ 10th standard ಸ್ಟೂಡೆಂಟ್ ಒಬ್ಬ 6 ಸಬ್ಜೆಕ್ಟ್ಸ್ನ ಓದ್ಕೋತಾನಂತಂದರೆ, ವೆರಿ ನೆಕ್ಸ್ಟ್ ಸೆಕೆಂಡ್ PU ಅಂತ ಬಂದಾಗ ಅಥವಾ ಅವನು 10+3 ಅಂತ ಬಂದಾಗ ಅಲ್ಲಿ ಅದನ್ನು ಓದೋದಿಲ್ಲ. ಯಾಕೆ ಓದೋದಿಲ್ಲ ಅಂದರೆ ಅದನ್ನು ಅರ್ಥ ಮಾಡ್ಕೊಂಡಿರ್ತಾನೆ. ಈಗ ವ್ಯಕ್ತಿಗಳು ಹೇಗೆ ಒಬ್ಬರನ್ನ ಬಿಟ್ಟು ಹೋಗ್ತಾರೆ, ಒಬ್ಬರನ್ನ ಬದಲಾಯಿಸ್ತಾರೆ ಅಂತಾರೆ, ವ್ಯಕ್ತಿತ್ವಗಳನ್ನು ಅರ್ಥ ಮಾಡ್ಕೊಂಡ ಮೇಲೆ. ಸೊ ಇದನ್ನು ನಾವು ಫ್ಲರ್ಟ್ ಅಂತ ಕರೆಯೋದಕ್ಕಾಗತ್ತಾ? ಒಂದು ರೀತಿ ನಾನಿನ್ನೂ ಹುಡುಕ್ತಾನೆ ಇದ್ದೀನಿ ಫ್ಲರ್ಟ್ ಅಂದರೆ ಏನು ಅಂತ, ಚೇಂಜಸ್ ಅಂದರೆ ಏನು ಅಂತ. ನಿಮಗೂ ಏನಾದರೂ ಉತ್ತರ ಸಿಕ್ಕಿದ್ರೆ ದಯಮಾಡಿ ನನಗೆ ನಿಮ್ಮ ಆನ್ಸರನ್ನು ರೆಸ್ಪಾನ್ಸ್ ಕೊಡಿ ಅಂತ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಾಯ್.